ನಮಸ್ತೆ ಸರ್ ಎಲ್ಲರಿಗೂ. ನೋಡಿ, ಇದು ನಕಾಶೆ ದಾರಿ. ಇದು ವೆಹಿಕಲ್ ನಿಂತಿದೆಯಲ್ಲ, ಅಲ್ಲಿ 30 ಫೀಟ್ ರೋಡ್ ಬರುತ್ತೆ. 30 ಫೀಟ್ ರೋಡ್ ಆದಮೇಲೆ ಆ ಜಮೀನಿಂದ ಈ ಜಮೀನು ಪಕ್ಕದಲ್ಲಿ ಬರುತ್ತೆ. ಇಲ್ಲಿ 1 ಎಕರೆ ಲ್ಯಾಂಡು. 1 ಎಕರೆ ಬಂದುಬಿಟ್ಟಿದ್ದು ನಿಮಗೆ ವಿತ್ ಬೋರ್ ಇದೆ. ಇದರಲ್ಲಿ 1.5 ಇಂಚ್ ನೀರಿದೆ. ಆ ಬದುವಿನಿಂದ ಕಾಣುತ್ತಾ ಈ ಬದುವಿನಿಂದ ನಿಮಗೆ ಸೀದಾ ಸ್ಟ್ರೈಟು ಈ ಒಂದು ಮರದವರೆಗೂ ಬರುತ್ತೆ. ಈ ಮರದಿಂದ ನೋಡಿ, ವಿಲೇಜ್ ಬಂದುಬಿಟ್ಟು ಕಾಣ್ತಿದೆ ನೋಡಿ. ಇದು ವಿಲೇಜು. ಇಲ್ಲಿ ಕಾಣ್ತಿರೋದೇ ವಿಲೇಜು. ನಿಮಗೆ ಕೇವಲ ಇಲ್ಲಿದ್ದ 100 ಮೀಟ್ರ್ ವಿಲೇಜ್ ಕಾಣುತ್ತೆ. ಇಲ್ಲಿದ್ದ ನ್ಯಾಷನಲ್ ಹೈವೇ ಬಂದುಬಿಟ್ಟು ನಮಗೆ ಕೇವಲ 2.5 ಕಿಲೋಮೀಟ್ರ್ ಆಗುತ್ತೆ. 2.5 ಕಿಲೋಮೀಟ್ರ್ ನ್ಯಾಷನಲ್ ಹೈವೇ, ಚಿತ್ರದುರ್ಗ ಟು ಬೆಂಗಳೂರು. ಇಲ್ಲಿಂದ ಬಂದುಬಿಟ್ಟು ನಮಗೆ ಕೇವಲ 180 ಕಿಲೋಮೀಟ್ರ್ ಆಗುತ್ತೆ. 180 ಕಿಲೋಮೀಟರ್ಸ್ ಬೆಂಗಳೂರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 170 ಆಗುತ್ತೆ, ಸಾರಿ, ಬೆಂಗಳೂರಿಲ್ಲಿದ್ದ 170. ಇದು ಬ್ಲ್ಯಾಕ್ ಸಾಯಿಲು, ಅನುಕೂಲವಾಗಿದೆ, ಅಚ್ಚುಕಟ್ಟಾಗಿ. ಇಲ್ಲಿ ಪಕ್ಕದಲ್ಲಿ ನಿಮಗೆ ಫಾರಮ್ ಹೌಸ್ ಮಾಡಿದ್ದಾರೆ. ಈ ಕಡೆ ಎಲ್ಲ ನೋಡಿ, ಒಳ್ಳೆ ಹುಲ್ಲು ಹಾಕಿದ್ದಾರೆ. ಹಸುಗಳು ಸಾಕೋದಕ್ಕೆ ಹಸುಗಳು ಕಟ್ಟಿದ್ದಾರೆ. ಹುಲ್ಲು ನೋಡಿ ಎಷ್ಟು ಚೆನ್ನಾಗಿ ಇಳುವರಿ ಬಂದಿದೆ. ಇದು ದಾರಿ ಪಕ್ಕದಲ್ಲೇ. ಇಲ್ಲಿ ನಮಗೆ 30 ಫೀಟ್ ರೋಡ್ ಬರುತ್ತೆ. ಇಲ್ಲಿ ಆ ಜಮೀನಿಂದ ಈ ಜಮೀನು ಬರೋದಕ್ಕೆ ನಕಾಶದಲ್ಲಿ ನಿಮ್ಗೆ ದಾರಿ ತೋರಿಸಿದ್ದೀನಿ. ಪ್ಲಸ್ಸು ನಿಮಗೆ ಈ ಕಡೆ ತಾರ್ ರೋಡ್ ಬರುತ್ತೆ. ಇಲ್ಲಿ ನಮಗೆ ತಾರ್ ರೋಡ್ ಬರುತ್ತೆ ನೋಡಿ, ಕಾಣಿಸ್ತಿದೆಯಾ? ತಾರ್ ರೋಡ್ ಇದು ವಿಲೇಜ್ ಟು ವಿಲೇಜ್ಗೆ ಹೋಗೋಂಥ ತಾರ್ ರೋಡ್ ಇದು. ತುಂಬ ಚೆನ್ನಾಗಿದೆ. ಇದು 1 ಎಕರೆ ಬಂದುಬಿಟ್ಟು ನಾನು ನಿಮಗೆ 28 ಲಕ್ಷ ಹೇಳ್ತೀನಿ. ನೆಗೆಷಬಲ್ ಆಗುತ್ತೆ ಅಲ್ಪ ಸ್ವಲ್ಪ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 1 ಎಕರೆ ಪ್ರಾಪರ್ಟಿ ಯಾರಾದರೂ ಬೈ ಮಾಡಬೇಕು ಅಂದ್ಕೊಳ್ಳೋರಿಗೆ ವಿತ್ ನೀರಾವರಿ, ಬೋರ್ ಇದೆ, ಯಾವುದೇ ಥರ ನೀರಿಗೆ ಸಮಸ್ಯೆ ಇಲ್ಲ, ಅನುಕೂಲವಾಗಿದೆ. ತುಂಬ ಅನುಕೂಲ. ಹೈವೇ ಹತ್ರ ಇದೆ, ವಿಲೇಜ್ ನಿಯರ್ ಇದೆ. 1 ಎಕರೆ ಪ್ರಾಪರ್ಟಿ ತೊಗೊಂಡು ಒಂದು ಒಳ್ಳೆ ಅನುಕೂಲ ಮಾಡ್ಕೊತೀನಿ ಅನ್ನೋರಿಗೆ ಈ ಒಂದು ಜಮೀನು. ಬ್ಲ್ಯಾಕ್ ಸಾಯಿಲು. ಇದರಲ್ಲಿ ಅಡಿಕೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಪಕ್ಕದಲ್ಲೆಲ್ಲ ತೋಟ ಮಾಡಿದ್ದಾರೆ. ಇಲ್ಲಿ ತೋಟ ಮಾಡಿದ್ದಾರೆ. ಇದೆಲ್ಲ ತೋಟನೇ ಮಾಡಿದ್ದಾರೆ ಈ ಕಡೆ ಎಲ್ಲ. ಮತ್ತು ಈ ಸೈಡಲ್ಲೆಲ್ಲ ತೋಟನೇ ಮಾಡಿದ್ದಾರೆ ನೋಡಿ. ಒಳ್ಳೆ ತೋಟ ಇದೆಲ್ಲ. ಮತ್ತು ಈ ಕಡೆ ಇಲ್ಲಿ ದಾಳಿಂಬೆ ತೋಟ ಮಾಡಿದ್ದಾರೆ. ಅನುಕೂಲವಾಗಿದೆ. ಯಾವುದೇ ಕಸ್ಟಮರ್ ಈ ಒಂದು ಲ್ಯಾಂಡ್ನ ಇಷ್ಟಪಟ್ಟು ಬೈ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ರೇಟಲ್ಲೇ ಕೊಡ್ತೀನಿ ನಾನು ಜಮೀನನ್ನ. ಓಕೆ, ಜೈ ಹಿಂದ್, ಜೈ ಭಾರತ್.